ಎಲ್ರಿಗೂ ನಮಸ್ಕಾರ. ರಾಣಿ ಮಹಾಲಕ್ಷ್ಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಫ್ರೈಡ್ ರೈಸ್ ಹೇಗೆ ಮಾಡೋದು ತಿಳಿಸ್ಕೊಡ್ತೀನಿ. ಬೇಕಾಗಿರುವ ಪದಾರ್ಥಗಳು: 1/4 ಬಟ್ಲು ಎಣ್ಣೆ ತಗೊಂಡಿದ್ದೀನಿ, 2 ಬೆಳ್ಳುಳ್ಳಿ ಸುಲಿದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಶುಂಠಿ 1 ಇಂಚಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 8 ಹಸಿಮೆಣಸಿನ್ಕಾಯಿ ಕಟ್ ಮಾಡಿದ್ದೀನಿ, 1 ಈರುಳ್ಳಿ ಕಟ್ ಮಾಡಿದ್ದೀನಿ, ಆಮೇಲೆ ಇದು ಹುಳ್ಳಿಕಾಯಿ 1 ಬಟ್ಲು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕ್ಯಾರೆಟು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ 1 ಬಟ್ಲು, ಕ್ಯಾಪ್ಸಿಕಮ್ 1 ಬಟ್ಲು, ಸನ್ಪ್ಯೂರ್ ಎಣ್ಣೆ ಯೂಸ್ ಮಾಡೋದು, ಆಮೇಲೆ ಗ್ರೀನ್ ಚಿಲ್ಲಿ ಸಾಸು, ಟೊಮೊಟೊ ಸಾಸು, ಡಾರ್ಕ್ ಸೋಯಾ ಸಾಸು, ಫ್ರೈಡ್ ರೈಸ್ ಪೌಡರ್. ಎಣ್ಣೆ ಹಾಕೊಳ್ತಿದ್ದೀನಿ. ಎಣ್ಣೆ ಸ್ವಲ್ಪ ಕಾಯಿಲಿ. ಈಗ ಎಣ್ಣೆ ಕಾಯ್ದಿದೆ. ಈರುಳ್ಳಿ ಹಾಕೊಳ್ತೀನಿ ಮೊದಲಿಗೆ. ಸ್ವಲ್ಪ ಫ್ರೈ ಆಗಲಿ ಇದು 1 ನಿಮಿಷ ಹುರ್ಕೊಂಡಿದ್ದೀನಿ ಈರುಳ್ಳಿ. ಈಗ ಬೆಳ್ಳುಳ್ಳಿ ಹಾಕೊಳ್ತೀನಿ. ನೆಕ್ಸ್ಟ್ ಶುಂಠಿ ಹಾಕೊಳ್ತಿದ್ದೀನಿ. 1 ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಇದು. ಈಗ ಹಸಿಮೆಣಸಿನ್ಕಾಯಿ ಹಾಕೊಳ್ತಿದ್ದೀನಿ. 1 ನಿಮಿಷ ಫ್ರೈ ಆಗಲಿ. ಈಗ ಹುಳ್ಳಿಕಾಯಿ ಹಾಕೊಳ್ತಿದ್ದೀನಿ. 1 ನಿಮಿಷ ಫ್ರೈ ಆಗಲಿ. ಈಗ ಕ್ಯಾರೆಟ್ ಹಾಕೊಳ್ತಿದ್ದೀನಿ. ನೆಕ್ಸ್ಟ್ ಕ್ಯಾಪ್ಸಿಕಮ್ ಹಾಕೊಳ್ತಿದ್ದೀನಿ. 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಇದನ್ನ. ಈಗ ಇದು ಅರ್ಧ ಬೇಯಿಸ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಟೊಮೊಟೊ ಕೆಚಪ್ ಹಾಕ್ತೀನಿ 1 ಸ್ಪೂನು. ಟೊಮೊಟೊ ಕೆಚಪ್ಪು 1 ಸ್ಪೂನ್ ಹಾಕ್ತೀನಿ. ಈಗ ಫ್ರೈಡ್ ರೈಸ್ ಪೌಡ್ರ್ ಹಾಕ್ತಿದ್ದೀನಿ. ಈಗ ಗ್ರೀನ್ ಚಿಲ್ಲಿ ಸಾಸ್ ಹಾಕೊತಿದ್ದೀನಿ 1 ಸ್ಪೂನು. ಈಗ ಡಾರ್ಕ್ ಸೋಯಾ ಸಾಸು 1 ಸ್ಪೂನ್ ಹಾಕೊಳ್ತೀನಿ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸಲ. ಫ್ರೈಡ್ ರೈಸ್ಗೆ ಅರ್ಧ ಬೇಯಿಸ್ಕೊಂಡ್ರೆ ಸಾಕು ತರಕಾರಿ, ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ. ಆಮೇಲೆ ಉಪ್ಪು ಅಷ್ಟೇ ಸ್ವಲ್ಪ ಹಾಕೊಬೇಕು. ಆಲ್ರೆಡಿ ಫ್ರೈಡ್ ರೈಸ್ ಪೌಡ್ರಲ್ಲಿ ಇರುತ್ತೆ ಉಪ್ಪು, ಸ್ವಲ್ಪ ಹಾಕೋಬೇಕು. ನೋಡಿ ಹಾಕೊಳ್ಳಿ ಉಪ್ಪು, ಇಲ್ಲಾಂದ್ರೆ ಉಪ್ಪಾಗ್ಬಿಡುತ್ತೆ ಜಾಸ್ತಿ ಹಾಕೊಂಡ್ರೆ. ಸ್ವಲ್ಪ 1 ಚಿಟಿಕೆ ಅಷ್ಟು ಉಪ್ಪು ಹಾಕ್ಬೇಕು. ನೋಡಿ 1 ಚಿಟಿಕೆ ಅಷ್ಟು ಹಾಕೊಳ್ಳಿ ಉಪ್ಪು, ಸಾಕು. ನೋಡಿ ಇದಾಗಿದೆ. ಇದಕ್ಕೆ ರೈಸ್ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇದೆಲ್ಲ ಈ ತರ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಈಗ ರೆಡಿಯಾಗಿದೆ ಫ್ರೈಡ್ ರೈಸ್. ಈ ತರ ಮಿಕ್ಸ್ ಮಾಡ್ಕೋಬೇಕು. ಅನ್ನ ಮಾಡಿ ಇಟ್ಕೊಂಡ್ರೆ ಬೇಗ 10 ನಿಮಿಷದಲ್ಲಿ ಆಗುತ್ತೆ ಇದು. ರುಚಿಯಾದ ಫ್ರೈಡ್ ರೈಸ್ ರೆಡಿ ಆಗಿದೆ. ನೀವು ಒಂದ್ಸಲ ಮನೆಯಲ್ಲಿ ಮಾಡ್ಕೊಳ್ಳಿ, ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಂಬಿಡಿ. ಥ್ಯಾಂಕ್ ಯು.